ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಹಾಗೆ ನಿಮ್ಮ ಪರಿಚಯದವರು ಯಾರಿಗಾದರೂ ಕಥೆ ಓದೋಕ್ಕೆ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರಿಂದನೂ ಸಬ್ಸ್ಕ್ರೈಬ್ ಮಾಡಿಸಿ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಇನ್ನೂ ಮುಂದೆ ನನ್ನ ಕಥೆಗಳನ್ನು ಯಾವ್ಯಾವುದನ್ನು ಪ್ರತಿಲಿಪಿಲಿ ಬರೆದಿದ್ದೀನೋ ಅದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನನಗೂ ಉತ್ಸಾಹ ಬರುತ್ತೆ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನ ಒರಟು ತುಟಿಗಳು ತನ್ನ ಮುಖವನ್ನೆಲ್ಲ ಮೃದುವಾಗಿ ಸ್ಪರ್ಶಿಸಿದ್ದವು. ಅಬ್ಬಾ, ಆ ಚುಂಬನ, ಆ ಸ್ಪರ್ಶ ನೆನೆದರೆ ಇನ್ನೂ ಮೈಯೆಲ್ಲ ನಡ್ಕ ಬತ್ತೈತೆ ನನಗೆ. ಏನಾಗಿತ್ತು ನನಗೆ? ಹಂಗೆ ನಿಂತ್ಬಿಟ್ಟಿದ್ನಲ್ಲ. ನಾನ್ಯಾಕೆ ಅವ್ರನ್ನ ಕಂಡ ತಕ್ಷಣ ಓಡಿ ಹೋಗ್ಬಿಟ್ಟು ತಬ್ಕೊಂಬಿಟ್ಟಿದ್ದು ಅವ್ರನ್ನ? ಹಂಗೆ ಮಾಡಬಾರ್ದಿತ್ತು. ನಾನೇನು ಮಾಡಲಿ? ಜೀವಾನೇ ಹೋಗ್ಬಿಡೋದೇನೋ ನಂದು. ಆವಯ್ಯ ಸರ್ ಬರೆದಿದ್ರೆ ಅದಕ್ಕೆಯ ಅವರನ್ನು ನೋಡಿದ ಕೂಡಲೇ ದೇವ್ರನ್ನ ನೋಡ್ದಂಗಾತು ನನಗೆ. ಏನು ಮಾಡ್ತಿದ್ದೀನಿ ಅರ್ಥ ಆಗಲೇ ಇಲ್ಲ. ಓಡ್ ಬಂದು ತಬ್ಕೊಂಬಿಟ್ಟೆ ಅವ್ರನ್ನ. ಅವರ ಎದೆಗೂಡಿನಲ್ಲಿ ನನ್ನ ಮುಖ ಹುದುಗಿಸಿ ಏನೇನೋ ಬಡಬಡಿಸ್ತಿದ್ದ ನೆನಪು. ಭಯದಾಗ ಏನೇನು ಹೇಳಿದ್ನೋ ತಿಳಿಲೇ ಇಲ್ಲ. ಪಾಪ ಅವರೂ ನನ್ನ ಸಮಾಧಾನ ಮಾಡಿ ದೂರ ಸರ್ಸಕ್ಕೆ ನೋಡಿದ್ರು. ನನಗೇನೋ ಅವರ ಎದೆಯ ಆಸರೆನ ಬುಡ ಮನಸ್ಸೇ ಆಗಲಿಲ್ಲ ಅನ್ನಿಸ್ತದೆ. ಮತ್ತು ಗಟ್ಟಿಯಾಗಿ ಅಪ್ಕೊಂಬಿಟ್ಟಿದ್ದೆ. ನಿಧಾನಕ್ಕೆ ಅವರ ತೋಳುಗಳು ನನ್ನ ಅಪ್ಪಿದ್ದವು. ಅವರ ತೋಳಬಂಧನದಲ್ಲಿ ಎಂಥದ್ದೋ ಭದ್ರತೆಯ ಭಾವ ನನಗೆ. ಅವರ ಎದೆಯಾಸರೆಯಲ್ಲಿ ನಾನು ಸುರಕ್ಷಿತವಾಗಿದ್ದೀನಿ ಅನ್ನಿಸಿಬಿಡ್ತು. ಅಪ್ಪುಗೆ ಬಿಗಿಯಾಯಿತು. ಅವರ ಎದೆ ಬಡಿತ ಜೋರಾದಂತೆ ಅನ್ನಿಸಿತು. ನನ್ನದೂ ಸಹ. ನನ್ನ ಅಳು ಬಡಬಡಿಕೆ ನಿಲ್ಲಲಿಲ್ಲ. ಎಂದೋ ಏನೋ ನನ್ನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದಿದ್ದರು. ಏನು ಮಾಡಬೇಕೆಂದೇ ತಿಳಿಯದ ಸ್ಥಿತಿಯಲ್ಲಿದ್ದೆ ನಾನು. ನನ್ನ ಒಂದೊಂದೇ ಕಂಗಳನ್ನು ಮೃದುವಾಗಿ ಮುದ್ದಿಸಿದರು. ನನ್ನ ಕೈಕಾಲೆಲ್ಲ ಸೋತಂತಾಯಿತು. ಅವರೆದೆಗೆ ಒರಗುವ ಮನಸ್ಸಾಯಿತು ನನಗೆ. ಹಾಗೆ ನನ್ನ ಕೆನ್ನೆಗಳೆರಡನ್ನೂ ಬಿಡಿ ಬಿಡಿಯಾಗಿ ಮತ್ತೆ ಮತ್ತೆ ಚುಂಬಿಸಿದ್ದರು. ಈಗಂತೂ ನಾನು ಸಂಪೂರ್ಣ ಅಯೋಮಯ ಸ್ಥಿತಿಗೆ ತಲುಪಿದೆ. ಮೈಮನಸ್ಸು ಸೋತು ಹೋದಂತಾಯಿತು. ಸಣ್ಣದಾಗಿ ಕಂಪಿಸುತ್ತಿದ್ದೆ ನಾನು. ನನ್ನ ಸೀರೆಯ ಸೆರಗು ನನ್ನ ಮುಷ್ಟಿಯಲ್ಲಿ ಮುದ್ದೆಯಾಗುತ್ತಿತ್ತು. ಅವರ ಬಿಸಿ ಉಸಿರು ನನ್ನ ಕೊರಳ ಒನಪಿಗೆ ಸೋಕಿದಂತಾಗುತ್ತಿತ್ತು. ನನ್ನ ಕಂಗಳನ್ನು ಇನ್ನೂ ಗಟ್ಟಿಯಾಗಿ ಮುಚ್ಚಿಬಿಟ್ಟಿದ್ದೆ. ಅವರ ಫೋನ್ ರಿಂಗ್ ಆಯಿತು. ಥಟ್ಟನೆ ಕಣ್ಣು ಬಿಟ್ಟಿದ್ದೆ. ಅವರ ತುಟಿ ನನ್ನ ತುಟಿಗಳ ಅತೀ ಸಮೀಪದಲ್ಲಿತ್ತು. ಉಸಿರು ನಿಂತಂತಾಯಿತು ನನಗೆ. ಅವರು ನನ್ನ ಬಿಟ್ಟು ನನಗೆ ಬೆನ್ನು ಮಾಡಿ ನಿಂತಿದ್ದರು. ದೇವರೇ, ಏನಾಗಿ ಹೋಗುತ್ತಿತ್ತು ಆ ಫೋನ್ ಬಡಿದುಕೊಳ್ಳದೇ ಇದ್ದರೆ? ಭಯದಿಂದ ಕಂಪಿಸಿದೆ. ಅವರಂದಿದ್ದು ಒಂದೇ, ದಯವಿಟ್ಟು ನನ್ನಿಂದ ದೂರ ಇರು ಪ್ರಾರ್ಥನಾ. ಹೌದು, ನಂದೇ ತಪ್ಪು. ಹಂಗೆಲ್ಲ ಅವರನ್ನು ಹೋಗಿ ತಬ್ಕಬಾರ್ದಿತ್ತು. ಅದೇನು ದೆವ್ವ ಮೆಟ್ಕೊಂಡಿತ್ತೋ ಕಾಣೆ ನನಗೆ. ಹೆಂಗೆ ಅವರ ಮುಖ ನೋಡೋದು? ಇನ್ನು ಮೊದಲೇ ಅವರನ್ನು ನೋಡಿದರೆ ನನಗೆ ಮಾತಿರಲಿ, ಉಸಿರೇ ಆಡ್ತಿರ್ಲಿಲ್ಲ. ಈಗ ಆದರೂ ಅವರು ಯಾಕಂಗೆ ಮಾಡಿದ್ರು? ಅವರು ಯಾರು ಅನ್ಕೊಂಬಿಟ್ಟಿದ್ರೋ? ಬಹುಶಃ ಮೇಘನಾ ಮೇಡಮ್. ಆ ಯೋಚನೆಯಿಂದಲೇ ಕಣ್ಣು ತುಂಬಿ ಬಂತು ಅವಳಿಗೆ. ಮತ್ತೆ ಮತ್ತೆ ಅದೇ ಯೋಚಿಸೋದು ಬೇಡ ಪ್ರಾರ್ಥನಾ. ಹುಚ್ಚಿಗೆ ಹಿಡಿದುಬಿಟ್ಟಾತು. ಮರ್ತು ಬಿಡು ನಡೆದಿದ್ನ. ಅವ್ರ ಕಡೆ ನೋಡಲೇ ಬೇಡ. ಅಷ್ಟೇ ನಿನ್ನಿಂದ ಮಾಡೋಕ್ಕಾಗೋದು. ಬಲವಂತದಿಂದ ಕಣ್ಣು ಮುಚ್ಚಿದಳು. ಅವನ ಬಿಸಿ ಉಸಿರು ಮುಖವನ್ನೆಲ್ಲ ಸೋಕಿದಂತಾಗಿ ಕಂಪಿಸುತ್ತಿದ್ದಳು. ಈ ಹುಡುಗಿ ನಿಧಾನವಾಗಿ ನನಗೆ ಹುಚ್ಚು ಹಿಡಿಸುತ್ತಿದ್ದಾಳೆ. ಎದೆ ಸವರಿಕೊಂಡು ಬಿಸಿ ಉಸಿರು ಹೊರಹಾಕಿದ ಶರಶ್ಚಂದ್ರ ಬೀಳುವ ನೀರಿಗೆ ತಲೆ ಕೊಟ್ಟು ತನ್ನ ಮೈ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದ ಶರಶ್ಚಂದ್ರ. ಸಾಧ್ಯವಾಗುತ್ತಿಲ್ಲ ಅವನಿಂದ. ಈ ಹುಡುಗಿ ನಿಧಾನವಾಗಿ ಹುಚ್ಚು ಹಿಡಿಸುತ್ತಿದ್ದಾಳೆ ನನಗೆ. ತನ್ನಲ್ಲೇ ಗೊಣಗಿಕೊಂಡು ಎದೆ ಸವರಿ ಬಿಸಿ ಉಸಿರು ಹೊರಹಾಕಿದ ಶರಶ್ಚಂದ್ರ ಹೊರಬಂದು ಬಾಲ್ಕನಿಯಲ್ಲಿ ಉಯ್ಯಾಲೆಯ ಮೇಲೆ ಕುಳಿತು ಅಂಗೈಯಲ್ಲಿ ಮುಖ ಮುಚ್ಚಿಕೊಂಡ. ತನ್ನ ಅಂಗೈಯಲ್ಲಿ ಬಂಧಿಯಾಗಿದ್ದ ಅವಳ ಮುದ್ದು ಮುಖವೇ ಕಣ್ಮುಂದೆ ಬಂದು ಹುಚ್ಚು ಹಿಡಿದಂತಾಯಿತು ಅವನಿಗೆ. ಏನೇ ಮಾಡಿದರೂ ಅವಳ ಯೋಚನೆ ಬಿಟ್ಟು ಬೇರೇನೂ ಬರುತ್ತಿಲ್ಲ ತನಗೆ. ಅದರಲ್ಲೂ ಇಂದು ಮತ್ತೆ ಮತ್ತೆ ಬೇಕೆನಿಸುತ್ತಿದೆ ಅವಳ ಸನಿಹ, ಅವಳ ಬೆಚ್ಚನೆಯ ಅಪ್ಪುಗೆ, ಅವಳ ತುಂಡು ಕೆನ್ನೆ, ಅದರ ನುಣುಪು, ಮತ್ತೇರಿಸುವ ಅವಳ ಸ್ಪರ್ಶ. ಹೀಗೇಕೆ ಆಗುತ್ತಿದೆ ನನಗೆ? ನನ್ನ 38 ವರ್ಷ ಜೀವನದ ಅವಧಿಯಲ್ಲಿ ನಾನು ಯಾವುದೇ ಮೋಹದ ಬಲೆಗೆ ಬಿದ್ದಿರಲಿಲ್ಲ. ಹೆಣ್ಣು ಯಾವತ್ತಿಗೂ ಮೋಸ ಮಾಡುವವಳೇ ಎಂದು ಮೇಘನಾಳ ವರ್ತನೆಯಿಂದ ತಿಳಿದು ಹೋಗಿತ್ತು ನನಗೆ. ಅದಕ್ಕೆ ಯಾವ ಹೆಣ್ಣನ್ನೂ ನನ್ನ ಹತ್ತಿರಕ್ಕೆ ಬಿಟ್ಟುಕೊಂಡಿರಲಿಲ್ಲ ನಾನು.
ಆದರೆ ಈ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿ ಅದ್ಯಾವ ಮಾಯದಲ್ಲಿ ನನ್ನ ಇಷ್ಟರ ಮಟ್ಟಿಗೆ ಆವರಿಸಿಬಿಟ್ಟಳೋ. ಅದು ನನ್ನ ಇಷ್ಟು ವರ್ಷದ ಜೀವನದಲ್ಲಿ ಇದೇ ಮೊದಲು ನಾನು ಒಬ್ಬ ಹುಡುಗಿಯನ್ನು ಈ ಪರಿ ಹಚ್ಚಿಕೊಂಡಿರುವುದು. ಏನೋ ಮೋಡಿ ಮಾಡಿಬಿಟ್ಟಿದ್ದಾಳೆ ನನಗೆ ಹುಡುಗಿ. ನನ್ನ ಈಗಿನ ಮನಸ್ಥಿತಿಯ ಬಗ್ಗೆ ನನಗೇ ಆಶ್ಚರ್ಯವಾಗುತ್ತದೆ ಒಮ್ಮೊಮ್ಮೆ. ಹೆಣ್ಣಿನಿಂದ ಸಾಧ್ಯವಾದಷ್ಟು ಅಂತರ ಕಾಯ್ದುಕೊಂಡವ, ಅದು ಹೇಗೆ ಈ ಹುಡುಗಿಯನ್ನು ನನ್ನ ಮನಸ್ಸಿನೊಳಗೆ ಬಿಟ್ಟುಕೊಂಡೆ? ಅಷ್ಟಕ್ಕೂ ನನಗೆ ಅವಳ ಬಗ್ಗೆ ಇರುವ ಭಾವನೆಯಾದರೂ ಏನು? ಅವಳು ಬಂದ ನನ್ನ ಅಪ್ಪಿದ ಸಮಯದಲ್ಲಿ ನನಗಿರುವ ಉದ್ದೇಶ ಅವಳನ್ನು ಸಮಾಧಾನ ಮಾಡುವುದೊಂದೇ ಆಗಿತ್ತು. ನಂತರದ ಘಟನೆ ನನ್ನ ಯೋಚನೆಗೂ ನಿಲುಕದೇ ಇರುವಂಥದ್ದು. ಅಸಲಿಗೆ ನನಗಾಗಿರುವುದಾದರೂ ಏನು? ಕೇವಲ ಸಮಾಧಾನ ಮಾಡುವುದಷ್ಟೇ ನನ್ನ ಮನಸ್ಸಿನಲ್ಲಿದ್ದಿದ್ದರೆ ಈಗ ನಡೆದಿದ್ದಕ್ಕೆ ಕಾರಣವೇನು? ನನ್ನ ಮನಸ್ಸಿನ, ದೇಹದ ಆಸೆ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಲಾರದೆ ಸೋತು ಹೋದೆ ನಾನು. ಛೇ, ತಲೆ ಚಿಟ್ಟು ಹಿಡಿಯಿತು ಶರಶ್ಚಂದ್ರನಿಗೆ. ಕೂದಲನ್ನು ಮೇಲೇರಿಸಿ ತಲೆ ಒತ್ತಿಕೊಂಡ. ಪ್ರತಿ ಯೋಜನೆಯ ಆದಿ ಅಂತ್ಯ ಎರಡೂ ಅವಳೇ. ಹುಚ್ಚು ಹಿಡಿಯುವುದೊಂದೇ ಬಾಕಿ ಇದ್ದಂತೆನಿಸಿತು ಅವನಿಗೆ. ಇನ್ನು ಮೇಲೆ ಅವಳನ್ನು ನೋಡದೇ ಇದ್ದು ಬಿಡಬೇಕೆಂದು ಅಂದುಕೊಂಡಿದ್ದು ಇದು ಎಷ್ಟನೇ ಸಲವೋ? ಸಾಧ್ಯವೇ ಅದು ನನ್ನಿಂದ? ಅವಳಿನ್ನೂ ಚಿಕ್ಕ ಹುಡುಗಿ. ಅವಳನ್ನು ನನ್ನ ವಿದ್ಯಾರ್ಥಿ ಎಂಬ ದೃಷ್ಟಿಯಿಂದ ನೋಡಬೇಕೇ ಹೊರತು ಬೇರೆ ದೃಷ್ಟಿಯಿಂದ ನೋಡುವುದು ಅಪರಾಧ. ಬಿಟ್ಟು ಬಿಡಬೇಕು ಎಂದುಕೊಂಡಿದ್ದು ಎಷ್ಟು ಬಾರಿಯೋ. ಅವಳನ್ನು ನೋಡದೇ ಇರಲು, ಅವಳನ್ನು ಬಿಟ್ಟು ಬಿಡಲು ಸಾಧ್ಯವೇ ನನ್ನಿಂದ? ಅದು ಇಂದು ನಡೆದ ಆ ಘಟನೆಯ ನಂತರ ಸಾಧ್ಯವೇ ಇಲ್ಲ ನನ್ನಿಂದ. ಖಂಡಿತ ಅಸಾಧ್ಯ. ಇನ್ನೂ ಹದಗೆಟ್ಟಿದೆ ನನ್ನ ಮನಸ್ಥಿತಿ. ಮತ್ತೆ ಮತ್ತೆ ಅವಳನ್ನು ನೋಡಬೇಕು ಎನ್ನುವ ಬಲವಾದ ಅನಿಸಿಕೆ ಉಂಟಾಗುತ್ತದೆ. ನನ್ನೆದೆ ಗೂಡಿಗೆ ಅವಳನ್ನು ಒರಗಿಸಿಕೊಂಡು ಮುದ್ದಿಸಿ ಸಮಾಧಾನ ಮಾಡಬೇಕೆಂಬ ಉತ್ಕಟ ಬಯಕೆ ಮೂಡುತ್ತದೆ. ಹೀಗಿರುವಾಗ ಹೇಗೆ ಸಾಧ್ಯ ಅವಳಿಂದ ದೂರವಿರಲು? ಉತ್ತರವಿಲ್ಲದ ಪ್ರಶ್ನೆ ಇದು ಅವನ ಪಾಲಿಗೆ. ಹಾಗಂತ ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯ ಹತ್ತಿರ ಹೋಗಿ ನೀನು ನನಗೆ ಬೇಕು, ಬೇಕೇ ಬೇಕು ಎಂದು ಹೇಳಲು ಹೇಗೆ ಸಾಧ್ಯ? ಅಮ್ಮ ಎಂದು ಉದ್ಗಾರ ತೆಗೆದು ಮುಖ ಮುಚ್ಚಿ ಬಿಕ್ಕಿದ ಶರಶ್ಚಂದ್ರ. ನೀನೊಬ್ಬಳು ಇದ್ದಿದ್ದರೆ ನನಗೆ ಈ ಸ್ಥಿತಿ ಬರುತ್ತಲೇ ಇರಲಿಲ್ಲ ಅಮ್ಮ. ಅನಾಥ ಭಾವ ನನ್ನ ಕಾಡುತ್ತಿರಲಿಲ್ಲ. ಒಂಟಿತನ ಇಷ್ಟೊಂದು ನನ್ನನ್ನು ಬಾಧಿಸುತ್ತಿರಲಿಲ್ಲ. ಬೇರೆ ಇನ್ಯಾರದೋ ಪ್ರೀತಿಗಾಗಿ ಹೀಗೆ ಹಪಹಪಿಸುವ ಸಂದರ್ಭ ಬರುತ್ತಿರಲಿಲ್ಲ ಅಮ್ಮ. ನಿನ್ನ ಮಮತೆ, ಪ್ರೀತಿಯೊಂದೇ ಸಾಕಿತ್ತು ನನಗೆ. ನೀನ್ಯಾಕೆ ನನ್ನ ಮತ್ತೆ ಹೀಗೆ ಒಂಟಿಯಾಗಿಸಿ ಹೊರಟು ಹೋದೆ? ಎಲ್ಲ ನನ್ನಿಂದಲೇ ಅಮ್ಮ. ನಿನ್ನ ಮಾತು ಕೇಳದೆ ಅವಳನ್ನು ಮದುವೆಯಾಗಲು ಹೊರಟು ನಿನ್ನ ಕಳೆದುಕೊಂಡು ಬಿಟ್ಟೆ ನಾನು. ಮೇಘನಾಳ ಮೋಸ ನೆನೆದು ಸಿಟ್ಟು, ಹತಾಶೆ, ದ್ವೇಷ ಎಲ್ಲವೂ ಒಮ್ಮೆಲೇ ಮೂಡಿತು ಅವನಿಗೆ. ಮುಖವೆಲ್ಲ ಕೆಂಪು ಕೆಂಪಾಯಿತು. ಅತ್ತಿದ್ದರಿಂದಲೋ ಸಿಟ್ಟಿನಿಂದಲೋ ನಿದ್ದೆ ಅವಳ ಹತ್ತಿರವೂ ಸುಳಿಯುತ್ತಿಲ್ಲ. ಕಣ್ಣು ಮುಚ್ಚಿದರೆ ಸಾಕು ಅವನು ತನ್ನ ಕಣ್ಣು ಮುಖವನ್ನೆಲ್ಲ ತನ್ನ ಒರಟು ತುಟಿಗಳಿಂದ ಮುದ್ದಿಸಿದಂಥ ಅನಿಸಿಕೆ. ಬೆಚ್ಚಿ ಕಣ್ಣು ತೆರೆಯುತ್ತಿದ್ದಳು. ಥತ್, ಹಾಳಾದ್ದು. ಬ್ಯಾಡ ಅಂದ್ಕೊಂಡಿರದೇ ಯೋಚನೆ ಬತ್ತಾದಲ್ಲ ನನ್ನ ತಲೆಗೆ. ಎಲ್ಲವೂ ಹೊಸದಾದ ಭಾವ ಅವಳಿಗೆ. ಮೈಯೆಲ್ಲ ಕಂಪನ, ಮೈಯಲ್ಲಿನ ಶಕ್ತಿಯೆಲ್ಲ ಸೋರಿಹೋದ ಅನಿಸಿಕೆ. ಸೋತು ಹೋಗುತ್ತಿದ್ದಾಳೆ ಹುಡುಗಿ. ಮನಸ್ಸಿನ ತುಮುಲ ಕಡಿಮೆಯಾಗಲಿಲ್ಲ. ಬಾಲ್ಕನಿಯ ತೂಗುಯ್ಯಾಲೆಯ ಮೇಲಿಂದ ಎದ್ದು ಹೊರಟ ಶರಶ್ಚಂದ್ರ. ಶಾಂಭವಿಯ ರೂಮಿನಿಂದ ಮಾತು ಕೇಳಿಸಿದಂತಾಯಿತು. ಇವಳೇನು ಇಷ್ಟು ಹೊತ್ತಾದರೂ ಮಲಗಿಲ್ವೇ? ಯಾಕೋ ಇವಳು ಕೈ ಮೀರಿ ಹೋಗುತ್ತಿದ್ದಾಳೆ ಎಂದುಕೊಂಡು ಅವಳ ರೂಮಿನತ್ತ ನಡೆದ. ಅವಳಿಗೆ ಬುದ್ಧಿ ಕಲಿಸೋಕೆ ಸರಿಯಾಗಿ ಮಾಡಿದ್ದೀನಿ ನೋಡು. ಆ ಗುಗ್ಗುನ ಎಲ್ಲರೂ ಹೊಗಳೋರೆ. ಅದಕ್ಕೆ ಅವಳನ್ನು ಸ್ಟೋರ್ ರೂಮಿನ ಒಳಗಡೆ ಕೂಡಿ ಹಾಕಿದ್ದೀನಿ. ಪ್ರತಿ ಸಲ ಅಣ್ಣ ಅದೆಲ್ಲಿಂದ ಬರೋನೋ ಅವಳನ್ನು ಕಾಪಾಡಿಬಿಡೋನು. ಇವಾಗ ಯಾರು ಬರ್ತಾರೆ ನಾನು ನೋಡ್ತೀನಿ. ಯಾರೊಂದಿಗೋ ತಾನು ಮಾಡಿ ಬಂದ ಘನಕಾರ್ಯದ ವಿವರಣೆ ಕೊಡುತ್ತಿದ್ದಳು ಶಾಂಭವಿ. ಕೇಳುತ್ತಿದ್ದವನಿಗೆ ಸಿಟ್ಟಿನಿಂದ ಮುಖ ಕೆಂಪಾಯಿತು. ತಕ್ಷಣ ಒಳಗಡೆ ಹೋಗಿ ಅವಳಿಗೆ ಎರಡು ಬಾರಿಸುವ ಮನಸ್ಸಾಗುತ್ತಿತ್ತು. ಸಮಯ ಸರಿಯಾಗಿಲ್ಲ. ಸರಿ ರಾತ್ರಿಯಲ್ಲಿ ಇವೆಲ್ಲ ಬೇಡ. ತಾಳ್ಮೆ ತಂದುಕೊಂಡ. ಛೇ, ಏನಾಗಿದೆ ಈ ಹುಡುಗಿಗೆ? ಯಾಕೀ ಥರದ ಬುದ್ಧಿ ಬಂತೋ ಕಾಣೆ. ಎಲ್ಲಿ ಎಡವಿದೆ ನಾನು ಇವಳನ್ನು ನೋಡಿಕೊಳ್ಳುವಲ್ಲಿ? ತನ್ನ ರೂಮಿಗೆ ಬಂದು ತಲೆಗೆ ಕೈ ಕೊಟ್ಟು ಕುಳಿತು ಬಿಟ್ಟಿದ್ದ ಶರಶ್ಚಂದ್ರ. ಒಂದು ವೇಳೆ ಆ ಹುಡುಗಿಗೆ ಏನಾದರೂ ಆಗಬಾರ್ದು ಆಗಿಬಿಟ್ಟಿದ್ದರೆ? ಆ ಯೋಚನೆ ಮಾತ್ರದಿಂದಲೇ ಭಯದಿಂದ ನಡುಗಿಬಿಟ್ಟಿದ್ದ ಅವನು. ನಾನು ಇಷ್ಟು ಕಷ್ಟಪಟ್ಟು ರೆಡಿಯಾಗಿ ಹೋಗಿದ್ದು ವ್ಯರ್ಥವಾಯಿತು. ಛೇ, ಒಂದೇ ಒಂದು ಬಾರಿಯಾದರೂ ನನ್ನ ಕಡೆ ನೋಟ ಹರಿಸಲಿಲ್ಲವಲ್ಲ ಶರತ್. ಇಂದು ನಡೆದಿದ್ದೆಲ್ಲವೂ ಕಣ್ಣ ಮುಂದೆ ಬಂತು ಮೇಘನಾಳಿಗೆ. ಹೌದು, ಅವನ ಕಣ್ಣೋಟ ಪದೇ ಪದೇ ಆ ಹುಡುಗಿ ಪ್ರಾರ್ಥನಾಳ ಸುತ್ತಲೇ ಸುತ್ತುತ್ತಿತ್ತು. ಅವನ ಆ ನೋಟದ ಭಾವ,
ಅದು ಏನಿರಬಹುದೆಂದು ಊಹಿಸಬಲ್ಲೆ ನಾನು. ನನ್ನ ಊಹೆ ನಿಜವಿರಬಹುದೇ? ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯನ್ನು, ಅವನದೇ ವಿದ್ಯಾರ್ಥಿಯನ್ನು ಅವನಂತಹ ಗಂಡು ಆರಾಧಿಸುತ್ತಿರುವುದು ಸತ್ಯವಿರಬಹುದೇ? ನಂಬಲು ಸಾಧ್ಯವಿಲ್ಲ. ಆದರೆ ಅವನ ಕಣ್ಣಲ್ಲಿ ಆ ಹುಡುಗಿಯ ಮೇಲಿನ ಪ್ರೇಮ, ಆರಾಧನಾ ಭಾವವನ್ನು ನಾನು ಕಂಡಿದ್ದೇನೆ. ನಾನು ಕಂಡಿದ್ದೇ ಸತ್ಯವಾದರೆ? ಇಲ್ಲ ಇಲ್ಲ. ಅವನು ಸಮಾಜಕ್ಕೆ ಹೆದರುತ್ತಾನೆ. ಒಳ್ಳೆಯ ಪೊಸಿಷನ್ನಲ್ಲಿರುವವನು, ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯವನು. ಅಂಥವನು ಸಾಧ್ಯವೇ ಇಲ್ಲ. ಒಂದು ವೇಳೆ ಅವನು ಅವಳನ್ನು ಬಯಸಿದರೂ, ಆರಾಧಿಸುತ್ತಿದ್ದರೂ ಸಮಾಜಕ್ಕೋಸ್ಕರ, ಅವಳ ಬದುಕು ಭವಿಷ್ಯಕ್ಕೋಸ್ಕರ ಬಿಟ್ಟೇ ಬಿಡುತ್ತಾನೆ. ನನಗೆ ಗೊತ್ತು. ಆ ಹುಡುಗಿ, ಏನವಳ ಹೆಸರು? ಪ್ರಾರ್ಥನಾ. ಹಾಂ, ಅವಳ ನೆನಪಿಸಿಕೊಂಡಳು ಮೇಘನಾ. ನಿಜವಾಗಿಯೂ ಆ ಹುಡುಗಿಯಲ್ಲಿ ಯಾವುದೋ ಅರಿಯದ ಆಕರ್ಷಣೆ ಇದೆ. ಬೆಳಗಿನ ಅವಳ ರೂಪ, ಉಡುಪು ಎಲ್ಲವೂ ಕಣ್ಮುಂದೆ ಬಂತು. ಬಿಳಿಯ ನೆಟೆಡ್ ಸೀರೆ ಉಟ್ಟು, ತನ್ನ ಅಗಲವಾದ ಕಂಗಳನ್ನು ಮತ್ತಷ್ಟು ಅಗಲಿಸಿ, ಭಯದ ನೋಟ ಬೀರುತ್ತಾ ಸ್ಟೇಜ್ಗೆ ಬಂದು ನಿಂತಿದ್ದರೆ, ಆ ಬೆಳಕಿನಲ್ಲಿ ಅವಳ ರೂಪವನ್ನು ನೋಡಿ ಗಂಡಸರೇ ಅಲ್ಲ, ನನ್ನಂಥ ಹುಡುಗಿಯರಿಗೂ ಒಂದು ಕ್ಷಣ ಅಸೂಯೆಯಾಗುವಂತಿತ್ತು. ಎಂತಹ ಮೋಹಕ ಸ್ನಿಗ್ಧ ಸೌಂದರ್ಯ ಅವಳದು. ಹುಡುಕಿದರೂ ಒಂದೂ ಕುಂದು ಕಾಣುವುದಿಲ್ಲ ಅವಳಲ್ಲಿ. ಅಷ್ಟೇ ಪ್ರತಿಭಾವಂತ ಹುಡುಗಿ. ಎಂತಹ ಚಂದದ ಕಂಠ ಅವಳದು. ಎಷ್ಟು ಸುಂದರ ಹಾಡನ್ನು ಅಷ್ಟೇ ಸುಮಧುರವಾಗಿ ಹಾಡಿದ್ದಳು. ಶರತ್ ಆ ಹುಡುಗಿಗೆ ಮನಸೋತಿದ್ದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಎಂಥವರೂ ಮನಸೋಲುವಂತಹ ರೂಪ, ಗುಣ, ಪ್ರತಿಭೆ ಅವಳದು ಅಂದುಕೊಂಡಳು ಮೇಘನಾ. ಅಸೂಯೆಯಾಯಿತು ಅವಳ ಮೇಲೆ. ಆದರೂ ಶರಶ್ಚಂದ್ರ ಅಂಥ ಧೈರ್ಯ ಮಾಡಲಾರ ಎಂಬ ಸಮಾಧಾನ ಅವಳಿಗೆ. ನಿದ್ರೆ ಅವಳ ಹತ್ತಿರವೂ ಸುಳಿಯುತ್ತಿಲ್ಲ. ಕಣ್ಣು ಮುಚ್ಚಿದರೂ ತೆರೆದರೂ ಇಂದು ನಡೆದ ಘಟನೆಯೇ ಕಣ್ಮುಂದೆ ಬಂದು ನಡುಗುವಂತಾಯಿತು ಅವಳಿಗೆ. ಹೊರಳಿ ಹೊರಳಿ ಸಾಕಾಯಿತು. ನಿಧಾನವಾಗಿ ಎದ್ದು ಹೊರಬಂದಳು ಪ್ರಾರ್ಥನಾ. ಹಾಸ್ಟೆಲ್ ರೂಮಿನ ಹೊರಗಿರುವ ಬಾಲ್ಕನಿಯ ಕಂಬಿ ಹಿಡಿದು ನಿಂತು ಮೇಲೆ ನೋಡಿದಳು. ವಿಶಾಲವಾದ ಆಗಸದಲ್ಲಿ ನೀಲಿ ಮೋಡಗಳದ್ದೇ ಕಾರುಬಾರು. ನಕ್ಷತ್ರಗಳ ಸುಳಿವಿಲ್ಲ. ಮಳೆ ಬರುವ ಹಾಗಿತ್ತು. ಚಳಿಗಾಳಿ ಮೈ ಸೋಕಿ ಸಣ್ಣದಾಗಿ ನಡುಗಿದಳು. ಅವಳಿಗೆ ಇಂತಹ ವಾತಾವರಣ ತುಂಬ ಇಷ್ಟ. ವರ್ಷದ ಮೊದಲ ಮಳೆಗೆ ಹರಡುವ ಮಣ್ಣಿನ ಘಮ, ಮಳೆಗೆ ತೊಯ್ದು ತಲೆ ತಗ್ಗಿಸಿ ನಿಲ್ಲುವ ಮರಗಳ ಸೊಬಗು, ಮೊದಲ ಮಳೆಗೆ ಅರಳುವ ಇಳೆಯ ಅಂದ, ಇವೆಲ್ಲವನ್ನೂ ಎಷ್ಟು ನೋಡಿದರೂ ಸಾಲದು ಅವಳಿಗೆ. ಆದರೆ ಇಂದು ಇನ್ಯಾವುದೋ ಒಂದು ಭಾವ ಅವಳ ಮೈಸೋಕಿ ಮೈಮರೆಯುವಂತೆ ಮಾಡುತ್ತಿದೆ. ಯಾಕೆ ಹೀಗಾಗ್ತಾ ಇದೆ ನನಗೆ? ಎಲ್ಲಿ ನೋಡಿದ್ರು, ಏನು ಮಾಡಿದ್ರು ಅವರ ಮುಖಾನೇ ಕಾಣಿಸ್ತಾ ಇದೆ. ಕಣ್ಣು ಮುಚ್ಚಿದ್ರೆ ಸಾಕು, ಅವರ ಅಂಗೈಯ ಒಳಗೆ ಬಂಧಿಯಾಗಿದ್ದ ನನ್ನ ಮುಖದ ತುಂಬ ಮುತ್ತಿಕ್ಕಿದ್ದ ಅವರ ಒರಟು ತುಟಿಗಳ ಸ್ಪರ್ಶ, ಅವರ ಬಿಸಿ ಉಸಿರಿನ ತಾಪ ನನ್ನ ಮುಖ, ಕೊರಳ ಒನಪಿಗೆ ಇನ್ನೂ ತಾಕಿದಂಗೆ ಆಯ್ತಾಯಿತೆ. ಈಗೇನು ಮಾಡಬೇಕು ನಾನು? ಏನೋ ಅರಿಯದ ಭಾವ ನನ್ನ ನೆಮ್ಮದಿನ ಕಿತ್ಕತಾಯಿತೆ. ನಿಂತಲ್ಲಿ ನಿಲ್ಲಕ್ಕಾಯ್ತಾ ಇಲ್ಲ, ಕುಂತಲ್ಲಿ ಕೂರಕ್ಕಾಯ್ತಾ ಇಲ್ಲ. ಹೋಗಲಿ, ಮಲಗೋಣ ಅಂದರೆ ಹಾಳಾದ್ದು ಅದೂ ಆಯ್ತಾ ಇಲ್ಲ. ಕಂಗಾಲಾಗಿ ಹೋಗಿದ್ದಳು ಹುಡುಗಿ. ಅವಳಿಗೆ ಅರಿವಿಗೆ ಬಾರದೇ ಇರುವ ಭಾವನೆಗಳ ದಾಳಿಗೆ ಸಿಲುಕಿ. ಅವಳಿಗೆ ಏನಾಗುತ್ತಿದೆ, ಏನು ಮಾಡಬೇಕು, ತನ್ನ ಕಾಡುತ್ತಿರುವ ಭಾವನೆಯಾದರೂ ಏನು, ಒಂದೂ ಅರ್ಥವಾಗದೆ ಹೈರಾಣಾಗಿ ಬಿಟ್ಟಿದ್ದಳು. ಕಣ್ಣೀರು ಬಂತು ಅವಳಿಗೆ ತನ್ನ ಈಗಿನ ಪರಿಸ್ಥಿತಿಗೆ. ಯಾರಲ್ಲಿ ಹೇಳಿ, ಏನು ಮಾಡಲಿ? ಆವಯ್ಯ ಹೇಳ್ದಂಗೆ ಎಲ್ಲ ಮರ್ತು ಬಿಡೋಣ ಅಂದರೂ ಮರೆಯೋಕ್ಕಾಯ್ತಾ ಇಲ್ಲ ನಂತಾವು. ನಾನೇನು ಮಾಡಲಿ? ಅಲ್ಲಿಯೇ ಕುಸಿದು ಕುಳಿತು ಮುಖ ಮುಚ್ಚಿ ಅತ್ತು ಬಿಟ್ಟಿದ್ದಳು ಪ್ರಾರ್ಥನಾ.